ಶಿವಸೇನೆ ನಮಗೆ ಬಹಳ ಒಳ್ಳೆ ಸ್ನೇಹಿತರು, ಒಳ್ಳೆ ಫ್ರೆಂಡ್ಶಿಪ್. ಬಟ್ ಅವ್ರ ಪಿಕ್ಚರ್ ಒಂದು ಪಿಕ್ಚರ್ ಪಾರ್ಟ್ ಮಾಡಲಿಲ್ಲ, ಆದರೂ ನಮಗೆ ಬಹಳ ಕ್ಲೋಸ್ ಫ್ರೆಂಡ್ ಆಗಿದ್ರು. ಅವರಿಂದಲೇ ನಮ್ಮ ವಿಷ್ಣುವರ್ಧನ್ ಸಾಹಸ ಹೆಸರು ಬಂದಿದ್ದು. ಒಳ್ಳೊಳ್ಳೆ ವಿಷ್ಣುವರ್ಧನ್ ತುಂಬ ಪಿಕ್ಚರ್ ಮಾಡಿದ್ರು, ಒಳ್ಳೆ ಡೈರೆಕ್ಟ್ ಆಗಿದ್ರು, ಒಳ್ಳೆ ಹೆಸರು ಮಾಡಿದ್ದಾರೆ ಇಂಡಸ್ಟ್ರಿ ಅವರಿಗೆ. ಅವರು ಫಸ್ಟ್ ಮೂಲತಃ ಮಂಡ್ಯದವರು, ಅಲ್ಲಿಂದ ಬಂದು ಇಲ್ಲಿ ಅವರು 3-4 ಜನ ಮಕ್ಕಳಿದ್ದಾರೆ, ಒಂದು 2-3 ಇದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ ಎಲ್ಲರೂ. ಮತ್ತೆ ಇವತ್ತು ಮೊನ್ನೆ ಇದ್ದಕ್ಕಿದ್ದಾಗೆ ನಿನ್ನೆ ಇದರಲ್ಲಿ ಭೇಟಿ ನಡೀತಿರ್ಬೇಕಾದ್ರೆ ಇದ್ದು ಅಲ್ಲೇ ಮಲ್ಲಿಗೆಯನ್ನು ಸೇರಿಸಿದ್ರು. ಮಲ್ಲಿಗೆಯನ್ನು ಹೋಗೋ ಮುಂಚೆನೇ ಹೊರಟೋಗಿದ್ದಾರೆ, ಹೊರಗಡೆ ಚೆಕಪ್ ಹೋಗಲೇ ಇಲ್ಲ, ಹೊರಟೋಗಿದ್ದಾರೆ. ಸ್ವಲ್ಪ ಹಾಗಾಗಿ ಚೇಂಬರ್ ಗಿಂಬರ್ ಎಲ್ಲರೂ ರೆಡಿಯಾಗಿದ್ದಾರೆ, ಸೇವನೆ ಆಗಿದೆ. ಇಂಡಸ್ಟ್ರಿಯಲ್ಲಿ ಇಲ್ಲ ಒಳ್ಳೆ ಮುಖ್ಯವಾದ ಒಬ್ಬ ನಿರ್ದೇಶಕರು, ಒಳ್ಳೆ ನಿರ್ದೇಶಕರು. ಆಮೇಲೆ ಅವರು ನಿರ್ದೇಶನ ಬಿಟ್ಟ ಮೇಲೆ, ಅಂದರೆ ನಿರ್ದೇಶನ ಬಿಟ್ಟಾದ್ಮೇಲೆ ಅವರಿಗೆ ಬೇರೆ ಮಾಮೂಲು ಪೋಷಕ ಕಲಾವಿದರ ಪಾರ್ಶ್ವದಲ್ಲಿ ಮಾಡ್ತಾ ಇದ್ರು. ಸಾಕಷ್ಟು ಪಿಕ್ಚರ್ ಪಾಠ ಮಾಡಿದ್ದಾರೆ. ಒಳ್ಳೆಯವರು, ಒಂದು ಒಳ್ಳೆ ವ್ಯಕ್ತಿನ ನಾವು ಇಂಡಸ್ಟ್ರಿ ಕಾಕೊಂಡಿದ್ದೇವೆ. ಇಂಡಸ್ಟ್ರಿಗೆ ಒಂದು ನಷ್ಟವಾಗಿದೆ. ಇಲ್ಲ ನೋಡಿ ಈಗ ರೀಸೆಂಟ್ ಆಗಿ ನೋಡೇ ಇಲ್ಲ ಅವ್ರನ್ನ. ಅವ್ರನ್ನ ಫಂಕ್ಷನ್ ಬಂದಿದ್ರು, ಬಟ್ ಮಾತಾಡೋದಕ್ಕಾಗಲಿಲ್ಲ. ನಾನು ಹೋಗ್ತಾ ಇದ್ದೇನೆ, ಅವ್ರು ಎಂಟ್ರಿ ಆಗ್ತಾ ಇದ್ದಾರೆ, ಹೀಗಾಗಿ ಮಾತಾಡೋದಕ್ಕಾಗಲಿಲ್ಲ. ಬಟ್ ಅವರ ಮನೆಯವರಿಗೆ ಎಲ್ಲರೂ ಅವ್ರ ದುಃಖನ ಭರಿಸುವಂತ ಶಕ್ತಿ ಕೊಡಿ ಅಂತ ದೇವರಿಗೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಒಂದು ಇದನ್ನ ನಾನು ನಿಜವಾಗ್ಲೂ ಇಷ್ಟು ಬೇಗ ಈ ತರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲೇ ಇಲ್ಲ ಇದನ್ನ. ಯಾಕಂದ್ರೆ ಜೋಸೆಮನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಜಂಬದ ಹುಡುಗಿ ಸಿನಿಮಾದಿಂದನೂ ಅವ್ರಿಗೆ ನನ್ಗೆ ಒಂದು ಒಳ್ಳೆ ಒಡನಾಟ ಇತ್ತು. ತುಂಬಾ ಆತ್ಮೀಯರು ನನ್ಗೆ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಅವ್ರು ನನ್ನನ್ನ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡೋರು. ಯಾವಾಗ್ಲೂ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಸ್ಪೆಷಲಿ ನಾನು ಚೇಂಬರ್ಗೆ ಬಂದ ಮೇಲೆ ಅಂತೂ ನಮ್ಮ ಒಡನಾಟ ಜಾಸ್ತಿ ಆಯ್ತು. ಯಾಕಂದ್ರೆ ಲಾಸ್ಟ್ ಟೈಮ್ ECಯಲ್ಲೂ ಸಹ ಜೋಸೆಮನ್ ಸರ್ ನಮ್ಮ ಜೊತೆಗಿದ್ರು. ಒಟ್ಟೊಟ್ಟಿಗೆ ಹೋರಾಟಗಳು ಮಾಡ್ತಾ ಇದ್ವಿ. ನಾವೇನೇ ಮಾತಾಡ್ಬೇಕಂದ್ರು ಡಿಸ್ಕಸ್ ಮಾಡ್ತಾ ಇದ್ವಿ. ನಿಜಾಗ್ಲೂ ನನ್ಗೆ ನನ್ನ ಬರ್ಡೇ ಫಂಕ್ಷನ್ಗೆ ಬಂದಾಗ ನಾವೆಲ್ಲ ಕರೋಕೆನಲ್ಲಿ ಹಾಡ್ಬೇಕಾದ್ರೆ ಅಷ್ಟು ಎಂಜಾಯ್ ಮಾಡಿದ್ರು ಅವರು. ನನ್ಗೆ ಎಲ್ಲ ಕಣ್ಣಲ್ಲಿ ಕಟ್ಟದಂಗಿದೆ. ನನ್ಗೆ ನಿನ್ನೆ ಫಸ್ಟ್ ಈ ಸತಿ ಸಹ ಅವರು ECನಲ್ಲಿ ಗೆದ್ದಿದ್ರು. ಫಸ್ಟ್ ECನಲ್ಲಿ ಅವರು ಮಾತಾಡ್ಬೇಕಾದ್ರೆ ಈ ಒಂದು ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು. ನಾವು ಆಕ್ಚುಲಿ ನಮ್ಮ ಚಿಂಗಾರಿ ಮಹಾದೇವ್ ಸರ್ ಅವರ ವೈಫ್ ಕೂಡ ನಿನ್ನೆ ಅವರು ವಿಧಿವಶ ಆಗಿದ್ರು. ನಾನು ಅಲ್ಲಿದ್ದಾಗ ನನ್ಗೆ ಈ ಮಾಹಿತಿ ಬಂತು. ನಿಜ ಶಾಕಿಂಗ್ ಆಯ್ತು. ಏನೋ ಹುಷಾರಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗೊಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಈ ತರ ಏನೋ ಪ್ರಾಬ್ಲಮ್ ಇದ್ದು ಹಾಸ್ಪಿಟಲೈಸ್ಡ್ ಆಗಿದಾರಪ್ಪ ಅಂದ್ರೆ ಹೌದು, ಒಂದು ಎಕ್ಸ್ಪೆಕ್ಟೆಡ್ ಇರುತ್ತೆ ಏನೋ ಪ್ರಾಬ್ಲಮ್ ಆಗ್ಬೋದಂತ. ಆದ್ರೆ ಈ ಮನುಷ್ಯ, ನಾವು ಮೊನ್ನೆ ಅಷ್ಟೇ ನಾವು ಈ ಒಂದು ಏನು 93ರ ಸಂಭ್ರಮದ ಬಗ್ಗೆ ನಾವೇನ್ ಮಾತಾಡ್ಬೇಕಾದ್ರೆ ನಾನು ಚೇಂಬರ್ ನಲ್ಲಿ ಮಾತಾಡ್ದೆ, ಅವತ್ತು ಸಹ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು. ಹೌದು, ಇವಾಗ ಸಂಭ್ರಮ ಬೇಡ ಅನ್ನೋ ವಿಚಾರಕ್ಕೆ ಎಲ್ಲೋ ಸನ್ಮಾನ ಮಾಡಿದ್ರಂತವ್ರಿಗೆ ಬಂದ್ ನನ್ನ ಹತ್ರ ಅಷ್ಟು ಖುಷಿಯಾಗಿ ಹೇಳ್ಕೊಂಡ್ರು. ಮೇಡಮ್, ಇವತ್ತು ಸನ್ಮಾನ ಇತ್ತು ನನಗೆ, ಅದನ್ನ ಬೇಗ ಬೇಗ ಮುಗಿಸಿ ನಿಮ್ಗೋಸ್ಕರ ನೋಡಿ, ನಿಮ್ ಜೊತೆ ನಾವು ಯಾವತ್ತೂ ನಿಲ್ತೀವಿ, ಸಪೋರ್ಟ್ ಮಾಡಕ್ಕೆ ಬಂದೆ ನಾನು ಅಂತ ಬಂದು ಮಾತಾಡಿದ್ದು. ಅದೇ ಲಾಸ್ಟ್ ಭೇಟಿ ನಾನು ಅವ್ರನ್ನ ಮಾತಾಡ್ಸಿದ್ದು. ನನ್ಗೆ ಅವ್ರನ್ನ ಹಂಗ್ ನೋಡಿ ಇವತ್ತು ನಂಗೆ ನೋಡಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ತುಂಬಾ ಬೇಸರ ಆಗ್ತಾ ಇದೆ. ಆಮೇಲೆ ಎಂತೆಂತ ಸಿನಿಮಾ ಕೊಟ್ಟಿದ್ದಾರೆ ಅವರು. ವಿಷ್ಣುವರ್ಧನ್ ಸರ್ಗಂತೂ ತುಂಬಾ ಆತ್ಮೀಯವಾಗಿ ಇದ್ದವ್ರು. ಅವರೆಲ್ಲ ಹೇಳ್ತಾ ಇದ್ರು ಅದನ್ನ. ಸಾಹಸ ಸಿಂಹದಿಂದ ಹಿಡಿದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ನಿರ್ದೇಶಕರನ್ನ, ಒಂದು ಒಳ್ಳೆ ವ್ಯಕ್ತಿತ್ವ ಇರೋಂತ ವ್ಯಕ್ತಿನ ಕಳ್ಕೊಂಡಿದ್ದು ನಮ್ಗೆ ಎಲ್ರಿಗೂ ಮನ್ಸಿಗೆ ತುಂಬಾ ನೋವಾಗಿದೆ. ಈ ದುಃಖನ ಬರ್ಸೋ ಅಂತ ಒಂದು ಅವ್ರ ಕುಟುಂಬಕ್ಕೆ ಈ ದುಃಖನ ಬರ್ಸೋಂತ ಒಂದು ದೇವ್ರ ಶಕ್ತಿ ಕೊಡ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಇದು ಇತಿಹಾಸದಲ್ಲಿ ಮೊದಲ ಬಾರಿ ಫಿಲಂ ಚೇಂಬರ್ EC ಮೀಟಿಂಗ್ ಫಸ್ಟ್ ಅಂತಿದ್ದೀರಾ. ಎಲ್ಲೊಂದ್ ಕಡೆ ಮೊದಲೇ ಈ ವಿಘ್ನ ಎದುರಾಯ್ತು ಅಂತ ಅನಿಸ್ತಿಲ್ಲ. ಹೌದು, ಯಾಕಂದ್ರೆ ನಿನ್ನೆ ಒಂಥರ ಬ್ಲಾಕ್ ಫ್ರೈಡೆ ಅಂತ ಹೇಳ್ಬೋದು. ನೋಡಿದ್ರೆ ಅಲ್ಲಿ ನಮ್ಮ ಚಿಂಗಾರಿ ಮಹಾದೇವ್ ಅವರು ಎಂತ ಒಳ್ಳೆ ಪ್ರೊಡ್ಯೂಸರ್, ಅವ್ರ ವೈಫ್ ಇದಾಗಿದ್ದು ಬೇಜಾರಾಯ್ತು. ಆಮೇಲೆ ನಿನ್ನೆ ಫಸ್ಟ್ EC, ಯಾಕಂದ್ರೆ ಇದೆಲ್ಲ ಸ್ವಲ್ಪ ಈ ಪ್ರಾಬ್ಲಮ್ಗಳನ್ನು ಇದಾಗಿತ್ತು. 93ರ ಸಂಭ್ರಮ ಬಗ್ಗೆ ನಿಮ್ಮೆಲ್ಲರಿಗೂ ನಾನು ಮಾತಾಡಿದ್ದೆ. ಇದಾಗಿರ್ಬೋದು, ನಮ್ಮ ಸಬ್ಸಿಡಿ ವಿಚಾರ, ನಿರ್ಮಾಪಕರ ವಿಚಾರವಾಗಿ ಅವರು ತುಂಬಾ ಹೋರಾಟ ಮಾಡ್ತಾ ಇದ್ರು. ಆಮೇಲೆ ಫಸ್ಟ್ ಟೈಮ್ 93 ವರ್ಷದಲ್ಲಿ 92 ವರ್ಷ ತುಂಬಿ 93 ವರ್ಷಕ್ಕೆ ಕಾಲಿಟ್ಟಿದೆ. ಇದು ಫಸ್ಟ್ ಟೈಮು ECನಲ್ಲೇನೆ ಆಗಿರುವಂತದ್ದು. ವಾಣಿಜ್ಯ ಮಂಡಳಿನಲ್ಲಿ ಈ ತರ ಒಂದು ಇನ್ಸಿಡೆಂಟ್ ಆಗಿದ್ದು ಇದು ಫಸ್ಟ್ ಟೈಮು. ಬಟ್ ಒಂದ್ ಹೇಳ್ಬೇಕಂದ್ರೆ ಅವ್ರ ಇಡೀ ಒಂದು ಜೀವನನ ಚಿತ್ರರಂಗಕ್ಕೆ ಅವರು
ತ್ಯಾಗ ಮಾಡಿದ್ದಾರೆ. ಕೊನೆಗೂ ಅವರು ಯಾವುದೇ ಒಂದು ಪ್ರಾಬ್ಲಮ್ ಆಗ್ಲಿಲ್ವಲ್ಲ, ಅವರು ಹಾಸ್ಪಿಟಲೈಸ್ಡ್ ಆಗಿ ನೊಂದು ಒಂಥರ ಏನಾರ ಆ ಥರದ್ದೆಲ್ಲ ಫೇಸ್ ಮಾಡಿ ಅವ್ರು ಹೋಗಿಲ್ಲ. ಅವ್ರಿಗೆ ದೇವರು ಒಂದು ಒಳ್ಳೆ ಎಂಡನ್ನೇ ಕೊಟ್ಟಿದ್ದಾನೆ ಅಂತ ನಾವು ಸಮಾಧಾನ ಮಾಡ್ಕೋಬೇಕು. ಚೆನ್ನಾಗಿ ಇರ್ತಾನೆ ಚಿತ್ರರಂಗದವ್ರ ಜೊತೆಗೆ, ಅವ್ರ ಸ್ನೇಹಿತರ ಜೊತೆಗೆ ಇರ್ತಾ ECL ಮಾತಾಡ್ತಾನೆ ಅವರು ವಿಧಿವಶ ಆಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ನಿನ್ನೆ EC meeting ನಡೀಬೇಕಾದ್ರೆ ಏನೋ ಚರ್ಚೆ, ತುಂಬಾ ದೊಡ್ಡ ಚರ್ಚೆ ಆಯ್ತು. ಇಲ್ಲ, ಸ್ವಲ್ಪ ಮಾತುಕತೆ EC ಅಂದಾಗ ಅವೆಲ್ಲ ಒಂದು ಜಗಳಗಳು, ಕ್ಲಾಶಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಅಲ್ಲಿ ಪರ ವಿರೋಧ ಇದ್ದೇ ಇರ್ತಾರೆ. ಇವರು ನಾನ್ ಕಂಡ ಮಟ್ಟಿಗೆ ಪ್ರಾಮಾಣಿಕ ವ್ಯಕ್ತಿ, ಪ್ರಾಮಾಣಿಕವಾಗಿ ಹೋರಾಟ ಮಾಡಿರುವಂತ ವ್ಯಕ್ತಿ. ಇಷ್ಟು ವರ್ಷದಿಂದ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಅವ್ರು ಯಾವತ್ತು ಸುಳ್ಳು ಪಳ್ಳು ಇನ್ನೊಬ್ರ ಜೊತೆಗೆ ಸೇರೇನೋ ನಾವು ಇದ್ ಮಾಡ್ಬೇಕು, ಒಳಗೊಂದು ಹೊರಗೊಂದು ಇರೋ ತರ ಮನುಷ್ಯ ಅಲ್ಲ. ಫಿಲ್ಟರ್ ಇಟ್ಕೊಂಡು ಮಾತಾಡೋ ಅಂತ ಮನುಷ್ಯ ಖಂಡಿತ ಅಲ್ಲ. ಪ್ರಾಮಾಣಿಕವಾಗಿ ಅವ್ರು ಮಾತಾಡಿದ್ದಾರೆ. ಅಲ್ಲಿ ಏನ್ ಮಾತುಕತೆ ನಡೀತು ಅನ್ನೋದು ನನಗೆ ಒಳಗಿನ ವಿಚಾರ ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ನನಗೂ ವಿಷಯ ಬಂದಿದ್ದ ಪ್ರಕಾರ ಅವರೆಲ್ಲ ಕೂಗಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಕೂಗಾಡ್ಬೇಕಾದ್ರೆ ಅವ್ರಿಗೆ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಯ್ತು. ಸ್ವೆಟ್ಟಿಂಗ್ ಸ್ಟಾರ್ಟ್ ಆದ್ಮೇಲೆ ಅವ್ರು ಹೊರಗಡೆ ಬಂದ್ರಂತೆ. ನಂಗೇನೋ ಆಗ್ತಾ ಇದೆ ಅಂತ ಅವ್ರಿಗೆ ಫೀಲ್ ಆಗಿದೆ. ಅಷ್ಟೊಂದು ನೀರ್ ಕೊಟ್ಟಿದ್ದಾರೆ. ಕೊಟ್ಟಿದ ತಕ್ಷಣ ಅವ್ರು ಅಲ್ಲೇ ಕುಸ್ತು ಬಿದ್ದಿದ್ದಾರೆ. ಮಲ್ಲಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಅವ್ರು ಇದಾಗಿದೆ ಅನ್ನೋದು ಗೊತ್ತಾಯ್ತು. ಯಾರ್ಯಾರ ಮಧ್ಯೆ ಆಗಿದ್ದು ಮೇಡಮ್ ಅದು ನನಗೆ ನಿಜವಾಗ್ಲೂ ಸಾರಾ ಗೋವಿಂದ್ ಸರ್ ಇದ್ರು. EC ಅಂದಾಗ EC ಮೆಂಬರ್ಸ್, ಆಫೀಸ್ ಬೇರರ್ಸ್ ಎಲ್ಲರೂ ಇರ್ತಾರೆ. ಸೊ ಎಲ್ಲ ಜೊತೆಗೆ ಇವ್ರಿಗೆ ಏನ್ ಆಗ್ಬೇಕು ಅಂತಿರುತ್ತೆ. ಅಲ್ಲಿ ಪರ ವಿರೋಧ ಮಾಡ್ಬೇಕಾದ್ರೆ ಅದು ಹಾಗೆ ಆಗತ್ತಲ್ಲಿ. ಯಾಕಂದ್ರೆ ನಾನ್ ಲಾಸ್ಟ್ ಟೈಮ್ EC ಇದ್ದಾಗ ನಾನು ಸಿಕ್ಕಾಬಟ್ಟೆ ನಾನು ಕೂಗಾಡ್ತಾ ಇದ್ವಿ. ನಮ್ಮ ಕಡೆಗೆ ನಮ್ಗೆ ಏನ್ ಕೆಲಸ ಆಗ್ಬೇಕು ಅನ್ನೋ ವಿಚಾರಕ್ಕೆ ನಾವು ಹೋರಾಟ ಮಾಡ್ತೀವಿ. ಈಗ್ಲೂ ನೋಡಿ, ಅವ್ರ ಮನೆಗೋಸ್ಕರ ಅವರು ಹೋರಾಟ ಮಾಡಿಲ್ಲ. ಚಿತ್ರರಂಗದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಆಗಿ ಅನ್ನೋ ವಿಚಾರಕ್ಕೆ ಅವರು ಹೋರಾಟ ಮಾಡಿರ್ತಾರೆ. ಬಟ್ ಒಳಗಡೆ ಏನಾಯ್ತು ಅನ್ನೋದ್ರ ಬಗ್ಗೆ ನನಗೆ ಕಂಪ್ಲೀಟ್ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ.